ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ ಸರ್. ಸಿಎಂ ಹೇಳ್ತಾರೆ ಅದರದ್ದು ಯಾವುದು ಒಪ್ಪಂದ ಆಗಿಲ್ಲ ಅಂತ, ಡಿ.ಸಿ.ಎಂ ಹೇಳ್ತಾರೆ ಒಪ್ಪಂದ ಆಗಿದೆ, ಅದು ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ. ಅದು ನೀವು ನಮ್ಗೆ ಕೇಳಿದ್ರೆ ಏನು ಗೊತ್ತಾಗುತ್ತೆ ನಿಮ್ಮ ರಿಯಾಕ್ಷನ್ ಸರ್? ಸರ್? ಅಭಿವೃದ್ಧಿಗಿಂತ ಕುರ್ಚಿ ಗುದ್ದಾಟ ಜಾಸ್ತಿ ಆಗಿದೆ. ಮುಲ್ಲಾಜಿಲ್ಲದೆ ಇನ್ಯಾವ ಗುಂಡಿ ಮುಚ್ಚಿದ್ದಾರೆ? ಯಾವ ರೋಡ್ಗೆ ಹೋಗಿ ಅರ್ಧ ಗಂಟೆಲಿ ಹೋಗ್ತಿದ್ರೆ 2 ಗಂಟೆ ಬೇಕು ನಾವು ಹೋಗ್ಬೇಕಾರೆ. ಹಾಗೆ ನಮ್ಮೂರಿಗೆ ಪಾಂಡವಪುರದಿಂದ ಕ್ಯಾರ್ಪೇಟ್ಗೆ ಹೋಗೋ ರಸ್ತೆಗೆ ಬನ್ನಿ, ನಿಮ್ಮ ಕಾರು ವಾಪಸ್ ಬರೋಲ್ಲ, ಕ್ರೈನ್ ತಗೊಂಬರ್ಬೇಕಾಗ್ತದೆ ಎತ್ಕೊಂಬರೋಕ್ಕೆ. ಇಂಥ ಸ್ಥಿತಿ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಆಗಿದೆ. ಬಹುತೇಕ ಅದು ಯಾವ ಒಡಂಬಡಿಕೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗಂತೂ ಗೊತ್ತಿಲ್ಲ. ಇಲ್ಲ ಸಿದ್ರೆ ಅದು ನಮಗಿಂತ ಮಿಗಿಲಾಗಿ ನಿಮಗೆ ಗೊತ್ತಿರ್ತದೆ, ನೀವು ಬಾಯ್ಬಿಟ್ಟು ಹೇಳೋ ನಮ್ಮನ್ನೇ ಕೇಳ್ತೀರಿ. ಬಣ ಮಡಿದಾಟ ಸರ್, ಒಂದು ಕಡೆ ಪರಮೇಶ್ವರ್ ಅವರು ಆಗಿದ್ರೆ ನಾವೇನು ಇರ್ತಿರೋದು ಒಪ್ಪಂದ ಮಾಡ್ಕೊಂಡ್ರೆ ಅಂತ ಅವ್ರು ಹೇಳ್ತಾರೆ, ಇಲ್ಲಿ ನೋಡೋರು ಒಪ್ಪಂದ ಆಗಿದೆ ಅಂತ ಒಪ್ಪಂದ ಆಗಿಲ್ಲ ಅಂತ. ಈಗ ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಂಥ ವಿಚಾರ ಸರ್. ಎಲ್ಲವೂ ಸರಿ ಇಲ್ವಾ ಅಂತ ಅಲ್ಲಿ 100ಕ್ಕೆ 100 ಭಾಗ ಕೆಲವೇ ದಿನದಲ್ಲಿ ಬಣ್ಣ ಬಯಲಾಗುತ್ತೆ. ನಾವು ಕಾದು ನೋಡಬೇಕು, ಭಾಳ ತತ್ಕ್ಷಣ ಆಗುತ್ತೆ. ಅಂದರೆ ಬಣ್ಣ ಬದಲಾಗುತ್ತೆ ಅಂದರೆ ಯಾವ ರೀತಿ ಸರ್? ಸರ್ಕಾರನೇ ಬದಲಾಗುತ್ತೆ ಅಂತ ಬಹುತೇಕ ಎಲ್ಲ ಥರದ್ದು ನಡೆದ್ರೇನು ಅಚ್ಚರಿ ಪಡಬೇಡಿ. ಏನೇನಾದರೂ ರಾಜಕೀಯವಾದಂಥ ಭೂಕಂಪ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ, ಅದು ಕಾದು ನೋಡಿ ಅಷ್ಟೇ. ಅಲ್ಲ ಸರ್, ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಆಯ್ತು, ಆ ಥರ ಏನಾರು ಆಗುತ್ತಾ ಅಂತ? 100ಕ್ಕೆ 100 ಭಾಗ ದೊಡ್ಡ ಒಂದು ಭೂಕಂಪ, ರಾಜಕೀಯವಾದಂಥ ಭೂಕಂಪ ಕಾಂಗ್ರೆಸ್ ಪಾರ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಅದನ್ನು ನಾವೆಲ್ಲ ಕಾದು ನೋಡೋಣ. ಕಾಂಗ್ರೆಸ್ ಒಂದು ಕಡೆ ಆದರೆ ಬಿಜೆಪಿಲೇ ಬಣ ಬಡಿದಾಟ ಇದೆ, ಅದೆಲ್ಲ ಸರಿ ಆಯ್ತದೆ ಬಿಡಿ. ಅದನ್ನು 100ಕ್ಕೆ 100 ಭಾಗ ಸರಿಪಡಿಸುವಂಥ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ನೆನ್ನೆ ಕರೆದು ಯತ್ನಾಳ್ ಅವ್ರನ್ನ ಡೆಲ್ಲಿನಲ್ಲಿ ಸ್ಟ್ರಿಕ್ಟಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೂತು ನಾವು ಮಾತಾಡ್ಕೊಳ್ಳೋಣ, ಯಾರು ನೀವು ಬಾಯಿ ಬಂದಾಗ ಮಾತಾಡಬಾರ್ದು ಅಂತೇಳಿ. BJP ಶಿಸ್ತಿನ ಪಕ್ಷ, ಆ ನಿಟ್ಟಿನಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಶಕ್ತಿ ಅವ್ರಿಗಿದೆ, ಅದು ಅವ್ರು ಮಾಡ್ಕೋತಾರೆ. ಸರ್, ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ರು ಸರ್ಕಾರ ಬದಲಾಗ್ತದೆ ಅಂತ. ನೀವು ರಾಜಕೀಯ ಒಂದು ದೊಡ್ಡ ಭೂಕಂಪ ಆಗ್ತದೆ ಅಂತ 100ಕ್ಕೆ 100 ಭಾಗ ಈಗ ನೀವು ಕೇಳಿದ್ರಲ್ಲ ನನ್ನ ಪ್ರಶ್ನೆ, ಅದೇನೋ ಒಡಂಬಡಿಕೆ ನಿಜಾನ ಸರ್ ಅಂತ, ಆ ವಿಚಾರದಲ್ಲೇ ದೊಡ್ಡ ಭೂಕಂಪ ಆಗುತ್ತೆ. ಅದನ್ನು ನೀವು ಕಾದು ನೋಡೋಣ. ಅದು ನಮಗಿಂತ ಚೆನ್ನಾಗಿ ಗೊತ್ತು, ಅವರು ನಮ್ಮಿಂದ ಭಯ ಬಿಡ್ಸೋಕೆ ನೋಡ್ತೀರಿ ನೀವು. ಅಂದರೆ ಒಡಂಬಡಿಕೆ ವಿಚಾರದಲ್ಲೇ ದೊಡ್ಡ ಮಟ್ಟದ ಏನೋ ಆಗ್ಬೋದು. 100ಕ್ಕೆ 100 ಭಾಗ ಅದು ಎಲ್ಲಿ ಭೂಕಂಪ ಆದಾಗ ಏನು ಹೋಯ್ತದೆ ಏನು ಇರ್ತದೆ ಅಂತ ಹೇಳೋಕ್ಕಾಯ್ತದೆ. ಆ ಸ್ಥಿತಿಯಲ್ಲಿ ಆಗುತ್ತೆ, ಅದು ಕಾದು ನೋಡೋಣ. ಥ್ಯಾಂಕ್ ಯು. ಚೂರು ಆಗುತ್ತೆ ಸರ್ ಹಾಗಾದ್ರೆ. ನೋಡಿ ಹಂಗೆಲ್ಲ ನಾನು ಹೇಳೋಕ್ಕಾಗಲ್ಲ ಅಂತಾನೆ ಸರ್, ನೀವೊಂದು ಮಾತಾಡ್ಬಿಡಿ.